ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ KSKD ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್ ಇದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಂದೇ ಬಿಡ್ತು ಫೈನಲ್ ಡಿಸಿಷನ್. ಸೊ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಅದನ್ನು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ವರ್ಷನ್ ಗಟ್ಟಲೆಯಿಂದ ಈ ಒಂದು ರಿಕ್ರೂಟ್ಮೆಂಟ್ 56,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಇದು ಗೇಟ್ ಕ್ಲೋಸ್ ಮಾಡಿ ಇಟ್ಟಿತ್ತು. ಸೊ ಆ ಒಂದು ಗೇಟ್ ಕ್ಲೋಸ್ ಮಾಡಿ ಇಟ್ಟಿರೋದನ್ನ ಓಪನ್ ಮಾಡಿ ಇವತ್ತು ರಿಕ್ರೂಟ್ಮೆಂಟ್ ನಡೆಸಕ್ಕೆ ದಾರಿ ಮಾಡಿಕೊಟ್ಟಂತಹ ಒಳ ಮೀಸಲಾತಿ ಡಿಸಿಷನ್ ಏನಿದೆ, ಸೊ ಈ ಒಂದು ಡಿಸಿಷನ್ ಫೈನಲ್ ಆಗಿದೆ ಅಂತ ಹೇಳ್ತೀನಿ. ಸೊ ಈ ಒಂದು ಡಿಸಿಷನ್ ಫೈನಲ್ ಆಗಿರೋದ್ರ ಬಗ್ಗೆ ಮತ್ತೆ ಯಾವ ರೀತಿ ರಿಕ್ರೂಟ್ಮೆಂಟ್ ನಡೆಯುತ್ತೆ, ಮುಂದೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ನಡೆಯುತ್ತೆ, ಸೊ ಇದರಲ್ಲಿ ಡಿಸಿಷನ್ ಏನಾಗಿದೆ ಇದರ ಬಗ್ಗೆ ಸಂಪೂರ್ಣವಾದ ವಿವರ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಇದು ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು ನೋಡಬಹುದು. ನೀವು ನ್ಯೂಸ್ ಪೇಪರ್ಗಳಲ್ಲೂ ಕೂಡ ನೋಡಬಹುದು ಅಥವಾ ಟಿವಿ ಚಾನಲ್ಗಳಲ್ಲೂ ಕೂಡ ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೊದಲನೇದಾಗಿ ಡಿಸಿಷನ್ ತಗೊಂಡಿರುವಂತದ್ದು 5.25 ಬಲಗೈ ಮತ್ತು ಎಡಗೈ ಸಮಾಜಕ್ಕೆ ಕೊಡಲಾಗುತ್ತೆ. ಸ್ಪೃಶ್ಯತೆ ಪ್ಲಸ್ ಇತರೆ ಒಂದು ಇದಕ್ಕೆ ಸಮಾಜಕ್ಕೆ ಬಂದು 4.5 ಒಂದು ಮೀಸಲಾತಿಯನ್ನು ಕೊಡಲಾಗುತ್ತೆ. ಈ ಹಿಂದೆ 6.65 ಆಗಿತ್ತು, ಇದು 17 ಆಗಿರೋದ್ರಿಂದ ಹೈಕೋರ್ಟ್ ಇದಕ್ಕೆ ಸ್ಟೇ ತಂದಿತ್ತು. 15% ದಾಟು ಹಾಗಿಲ್ಲ ಅಂತ ಹೇಳಿ. ಹಾಗಾಗಿ ಈಗ ಏನಾಗತ್ತೆ ಅಂದ್ರೆ ಇದನ್ನ 15%ಗೆ ರೆಡ್ಯೂಸ್ ಮಾಡಿ ಇದ್ರ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಕೂಡ ಸಿದ್ದರಾಮಯ್ಯ ಅನೌನ್ಸ್ ಮಾಡಿರುವಂತದ್ದು ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಡಿಸೈಡ್ ಆಗಿರುವಂತದ್ದು ಇವತ್ತು 24ನೇ ತಾರೀಕು ಇದು ಡಿಸೈಡ್ ಆಗಿರುವಂತದ್ದು. ಈ ಹಿಂದೆ 24 ಮಾರ್ಚ್ ಅಲ್ಲಿ ಇದು ನಡಿಬೇಕಾಗಿತ್ತು. ಈಗ ಫೈನಲ್ ಡಿಸಿಷನ್ ಆಗಿರುವಂತದ್ದು ಕೂಡ ನೋಡಬಹುದು. ಸೊ ಇದರಿಂದ ಏನೇನಾಗುತ್ತೆ, ಯಾವ ಒಂದು ಹುದ್ದೆಗಳಿಗೆ ಯಾವ ಒಂದು ರಿಕ್ರೂಟ್ಮೆಂಟ್ ಆಗತ್ತೆ ಅಂತ ನಾವು ನೋಡೋದ್ರೆ ನೋಡಿ, ಅತಿ ಕಾತುರದಿಂದ ಬಹಳಷ್ಟು ಜನ ನಿರೀಕ್ಷೆ ಇರುವಂತದ್ದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ಸೊ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ 8,000ಕ್ಕೂ ಹೆಚ್ಚು ಹುದ್ದೆಗಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ನಿಮಗೆ ವಿಡಿಯೋನ ಶೇರ್ ಮಾಡಿದ್ದೀನಿ. ಇನ್ನು ಬಹಳಷ್ಟು ಕಾತುರದಿಂದ ಕಾಯುವಂತದ್ದು ಟೀಚರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 15,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇರುವಂತದ್ದು ಕೂಡ ನೋಡಬಹುದು. ಇನ್ನು KA ಇಂದ KPSC ಇಂದ SDFD ಆಗಿರಬಹುದು, ಫೈರ್ ಡಿಪಾರ್ಟ್ಮೆಂಟ್ ಇಂದ ಆಗಿರಬಹುದು, RDPR ಡಿಪಾರ್ಟ್ಮೆಂಟ್ ಇಂದ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಈ ರೀತಿಯಲ್ಲಿ ತುಂಬಾ 56,000 ಹುದ್ದೆ ಇರುವಂತದ್ದು ನೋಡಬಹುದು. ಈ ಹುದ್ದೆಗಳಿಗೆ KSRTC ಆಗಿರ್ಬೋದು, ಇಷ್ಟು ಹುದ್ದೆಗಳಿಗೂ ಕೂಡ ಈಗ ದಾರಿ ಮಾಡಿಕೊಟ್ಟಂತಾಗಿದೆ. ಸೊ ಬಹಳಷ್ಟು ಕಾತರದಿಂದ ಕಾಯ್ತಾ ಇರುವಂತಹ ರಿಕ್ರೂಟ್ಮೆಂಟ್ ಗಳನ್ನ ನಿಮ್ಗೆ ತಿಳಿಸಿದ್ದೀನಿ. ಇನ್ಮೇಲೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಯಾರು ಪ್ರಿಪರೇಷನ್ ಆಗ್ತಾ ಇದಾರ ಮಿಸ್ ಮಾಡ್ದೇನೆ ನಿಮ್ಮ ಪ್ರಿಪರೇಷನ್ ಅನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.